ಶ್ರೀಗಳ ಬಹಿರಂಗ ಹೇಳಿಕೆ ಬೆನ್ನಲ್ಲೇ ಈಗ ಪರ ವಿರೋಧದ ಚರ್ಚೆ ಜೋರಾಗಿದೆ. ಒಕ್ಕಲಿಗ ಶ್ರೀಗಳ ಹೇಳಿಕೆಗೆ ಸಿಎಂ ಆಪ್ತ ಬಣ ಅಸಮಾಧಾನ ವ್ಯಕ್ತಪಡಿಸಿದೆ. ನಿನ್ನೆ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಸ್ವಾಮೀಜಿ ಹೇಳಿದ್ದು ಸರಿಯಲ್ಲ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾಡಿದಂತಹ ಅಪಮಾನ ಅಂತ ಅವರ ಬಣದ ವಾದ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಿಎಂಗೆ ಅವಮಾನ ಮಾಡಲಾಗಿದೆ. ಒಕ್ಕಲಿಗ ಶ್ರೀಗಳ ಹೇಳಿಕೆಗೆ ಸಿಎಂ ಆಪ್ತ ಬಣ ಈ ರೀತಿಯ ಅಸಮಾಧಾನ ವ್ಯಕ್ತಪಡಿಸಿದೆ. ಉಳಿದ ಅವಧಿಗೆ ಬಿಟ್ಟು ಕೊಡಲಿ ಅಂತ ಹೇಳಿ ಡಿಕೆಶಿಯ ಆಪ್ತರು ಕೂಡ ಮತ್ತೊಂದು ಕಡೆ ವಾದ ಮಾಡ್ತಿದ್ದಾರೆ. ತೆರೆಮರೆಯಲ್ಲಿ ನಡೀತಾ ಇದ್ದಂತಹ ಚರ್ಚೆ ಅಥವಾ ಅಲ್ಲೊಂದಿಲ್ಲೊಂದು ಹೇಳಿಕೆಗಳು ಬರ್ತಾ ಇತ್ತು ಶಾಸಕರು ಸಚಿವರಿಂದ. ಇದೀಗ ನಿನ್ನೆ ಸ್ವಾಮೀಜಿ ಹೇಳಿಕೆ ನಂತರ ಅಸಮಾಧಾನ ಭುಗಿಲೆದ್ದಿದೆ. ಹಾಗಿದ್ರೆ ನಿನ್ನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ಕುರಿತು ಸ್ವಾಮೀಜಿ ಏನು ಹೇಳಿದ್ರು ಅದನ್ನು ನೋಡೋಣ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ.ಕೆ. ಶಿವಕುಮಾರ್ರವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ಇದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು. ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರು. ಕೆಂಪೇಗೌಡ ಜಯಂತಿ ಆಚರಣೆ ಕಾರ್ಯಕ್ರಮ. ಇನ್ಯಾವುದೋ ಅವರ ಸಂಘಟನೆ ಸಂಘದ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಂಥ ಹೇಳಿಕೆಗಳು ಬಂದಿದ್ದಿದ್ರೆ ದೊಡ್ಡ ಪ್ರಾಮುಖ್ಯತೆ ಪಡ್ಕೊಳ್ತಾ ಇರಲಿಲ್ಲ. ಆದರೆ ಮುಖ್ಯಮಂತ್ರಿಗಳೇ ಉಪಸ್ಥಿತರಿದ್ರು ವೇದಿಕೆ ಮೇಲೆ. ಇದು ಸರ್ಕಾರದ ಕಾರ್ಯಕ್ರಮ ಆಗಿತ್ತು. ಆಗ ಬಹಿರಂಗವಾಗಿಯೇ ವೇದಿಕೆ ಮೇಲೆ ಸ್ವಾಮೀಜಿ ಈ ರೀತಿಯಾದಂತಹ ಬೇಡಿಕೆ ಇಟ್ಟಿದ್ದು ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಹರೀಶ್. ಈಗ ನಿನ್ನೆ ವೇದಿಕೆ ಮೇಲೆ ಸ್ವಾಮೀಜಿ ಆಡಿದಂಥ ಮಾತುಗಳು ಕಾಂಗ್ರೆಸ್ನಲ್ಲೇ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಪರ ವಿರೋಧದ ಚರ್ಚೆ ಕುರ್ಚಿಗಾಗಿ ಈಗ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಗರಿಗೆದರಿದೆ? ವಿಜಯ್, ಬಹಳ ಮುಖ್ಯವಾಗಿರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಹೇಳಿಕೆ ಬೆನ್ನಲ್ಲೇ ಕೂಡ ಈಗ ಪರವಿರೋಧದ ಚರ್ಚೆಗಳು ಈಗ ಶುರುವಾಗಿರುವಂತದ್ದು. ಒಂದು ಹಂತದಲ್ಲಿ ಕೂಡ ನಿನ್ನೆ ನಡೆದಂತಹ ಕಾರ್ಯಕ್ರಮ ಅಂದ್ರೆ ಮುಖ್ಯವಾಗಿರುವಂತದ್ದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಏನಿದೆ ಅದು ಸರ್ಕಾರದ ಕಾರ್ಯಕ್ರಮ ಆಗಿದೆ. ಅಲ್ಲಿ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯರಾಗಿರ್ಬೋದು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಎಲ್ಲರೂ ಆದಿಯಾಗಿ ಕೂಡ ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿರುವಂತಹ ಕಾರ್ಯಕ್ರಮ, ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಕೂಡ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಕಾರ್ಯಕ್ರಮ. ಆದ್ರೆ ಎಲ್ಲ ಒಂದ್ ಕಡೆ ಸ್ವಾಮೀಜಿಗಳು ಇಂತಹ ಕಾರ್ಯಕ್ರಮದಲ್ಲಿ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಮಾತನ್ನ ಸ್ವತಃ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ಸಿಎಂ ಸಿದ್ದರಾಮಯ್ಯವರು ಭಾಗವಹಿಸಿರುವಂತಹ ಒಂದು ಕಾರ್ಯಕ್ರಮ, ಬಹಿರಂಗವಾಗಿರುವಂತಹ ಒಂದು ಕಾರ್ಯಕ್ರಮ. ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿ ಸಿಎಂ ಸ್ಥಾನವನ್ನು ಬಿಟ್ಕೊಂಡ್ಕೊಡಿ ಅನ್ನುವಂತಹ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ವಾದವನ್ನ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಮುಂದಿರ್ತಾ ಇರುವಂತದ್ದು. ಸೊ ಯಾಕಂದ್ರೆ ಅದು ಒಂದು ಒಕ್ಕಲಿಗ ಸಮುದಾಯದ ಕಾರ್ಯಕ್ರಮ ಆಗಿದ್ದೇ ಆದಲ್ಲಿ ಅಲ್ಲಿ ಬೇಕಾದ್ರೆ ಪ್ರಸ್ತಾಪ ಮಾಡಬಹುದಾಗಿತ್ತು, ಏನ್ ಬೇಕಾದ್ರೂ ಹೇಳ್ಕೊಳ್ಬಹುದಾಗಿತ್ತು. ಆದ್ರೆ ಇಂತಹ ಸಾರ್ವಜನಿಕವಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರ ಆಹ್ವಾನ ಇದ್ದಂತಹ ಒಂದು ಕಾರ್ಯಕ್ರಮದಲ್ಲಿ ಇದು ಏಕಾಏಕಿ ಈ ರೀತಿಯ ಹೇಳಿಕೆ ಕೊಟ್ಟಿರುವಂತದ್ದು ಒಂದು ರೀತಿ ಸಿಎಂಗೆ ಮಾಡಿದ ಅಪಮಾನ ಅನ್ನೋ ರೀತಿಯಲ್ಲಿ ಕೂಡ ಈಗ ಆಪ್ತ ಬಳಗ ಕೂಡ ಚರ್ಚೆ ನಡೆಸ್ತಾ ಇರುವಂತದ್ದು. ಸೊ ಸಿದ್ದರಾಮಯ್ಯ ಅವರು ಸಹಜವಾಗಿ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮತಗಳು ಬಂದಿದ್ದಾವೆ. ಸಿದ್ದರಾಮಯ್ಯ ಅವರ ಆಡಳಿತವನ್ನು ನೋಡಿಕೊಂಡು ಜನರು ಮತವನ್ನ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿ ಒಂದು ಶಕ್ತಿ ಆಗಿದ್ದಾರೆ, ಮತ್ತೆ ಅಹಿಂದ ವರ್ಗಗಳ ನಾಯಕರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬರುವಲ್ಲಿ ಅವರ ಪಾತ್ರ ಬಹಳ ಪ್ರಮುಖವಾಗಿದೆ. ಸೊ ಒಂದು ಹಂತದಲ್ಲಿ ಕೂಡ ಇದಕ್ಕೆ ಪಕ್ಷದಲ್ಲಿ ತನ್ನದಾದಂತಹ ತೀರ್ಮಾನಗಳಾಗ್ತವೆ, ಹೈಕಮಾಂಡ್ ಇರುವಂತದ್ದು. ಸೊ ಶಾಸಕರೆಲ್ಲರೂ ಕೂಡ ಒಪ್ಪಿ ಅವರನ್ನ ಸಿಎಂ ಮಾಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಈ ರೀತಿ ಸ್ವಾಮೀಜಿಗಳು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂತದ್ದು ಸರಿಯಲ್ಲ ಅನ್ನುವಂತ ವಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಗದೊಂದ್ ಕಡೆ ಡಿಕೆಶಿ ಆಪ್ತ ಬಳಗ ಕೂಡ ಒಂದು ನೇರವಾಗಿ ಹೇಳ್ತಾ ಇದೆ. ಯಾಕಂತಂದ್ರೆ ಪಕ್ಷವನ್ನ ಸುತ್ತಿ ಕಟ್ಟಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. 130 ಸ್ಥಾನ ಬರೋದಕ್ಕೆ ಕೂಡ ಡಿ.ಕೆ. ಶಿವಕುಮಾರ್ ಅವರ ಓಡಾಟ ಹೋರಾಟ ಇದೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಅವಕಾಶ ಕೊಡಬೇಕಾಗಿತ್ತು. ಆದ್ರೆ ಸಿದ್ದರಾಮಯ್ಯ ಅವರು ಇನ್ನೂ ಮುಂದುವರೆದಿದ್ದಾರೆ ಅನ್ನುವಂತಹ ಅಪಸ್ವರದ ಮಾತುಗಳು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣದ ವಾದ ಆಗ್ತಾ ಇರುವಂತದ್ದು. ಹಾಗಾಗಿ ಈಗ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದ ಪರ ವಿರೋಧದ ಏನು ಚರ್ಚೆ ಆಗ್ತಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.